ರೇಖಾ, ಇದೇ ನಮ್ಮನೆ, ಬಾ. ಅಮ್ಮ. ಶಂಕರ, ಶಂಕರ, ಯಾರ ಈ ಮಗು? ನನ್ನ ಹೆಂಡತಿ. ಹೆಂಡತಿನಾ? ಎಲ್ರೂ ನನ್ ಕ್ಷಮಿಸ್ಬಿಡಿ. ನಿಮಗ್ ತಿಳಿಸ್ತೇ ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ, ಅದನ್ನೇ ಹೇಳೋಣ ಅಂತ ಬಂದೆ. ರೀ, ಏನ್ರಿ ಇವನು ಯಾರಿಗೂ ಹೇಳ್ದೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಈಗ ಯಾಕೋ ಬಂದೆ? 4 ಮಕ್ಕಳನ್ನ ಹೆತ್ತ ಮೇಲೆ ಬರ್ಬೋದಾಯ್ತು, ಈಗ ಯಾಕೆ ಬಂದೆ? ಅಯ್ಯೋ, ನೀನ್ ಇದಕ್ಕ ಮೈಸೂರು ಹೋಗಿದ್ದು? ನನ್ನ ಮಗ ಪಟ್ಟಣದಲ್ಲಿ ಓದ್ತಿದ್ದಾನೆ, ಓದಿ ದೊಡ್ಡ ಆಫೀಸರ್ ಆಗ್ತಾನೆ, ಊರ್ ಜನ ಹೊಗಳಷ್ಟು ದೊಡ್ಡವನಾಗಿ 4 ಜನಕ್ಕೆ ಸಹಾಯ ಮಾಡ್ತಾನೆ ಅಂತ ಹಗಲು ರಾತ್ರಿ ಕನಸು ಕಾಣ್ತಾ ಇದ್ವಿ. ಈಗ ಊರ್ ಜನ ಮುಖಕ್ಕೆ ಉಗಿ ಹಾಗೆ ಮಾಡ್ಬಿಟ್ಟಿಯಲ್ಲೋ, ಉಗಿ ಹಾಗೆ ಮಾಡ್ಬಿಟ್ಟೆ. ನಿನ್ ಪಾಲ್ಗೆ ನಾವಿಬ್ರು ಸತ್ತೋಗ್ಬಿಟ್ವಾ? ಇಂಥ ದೊಡ್ಡ ಮನುಷ್ಯನ ಮಗನಾಗಿ ಹುಟ್ಟಿ ಈ ಮನೆ ತರದ ಗೌರವ ಕಾಪಾಡದೆ ಯಾವ್ದಾ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಟ್ಟ. ನಮ್ಮ ಹತ್ರ ಒಂದು ಮಾತು ಹೇಳಿದ್ರೆ ನಾವೇನಾದ್ರೂ ಬೇಡ ಅಂತಿದ್ವಾ? ಯಾರಿಗೂ ಹೇಳ್ದೆ ಕೇಳದೆ ಭಿಕಾರಿ ತರ ಮದುವೆ ಮಾಡ್ಕೊಂಡ್ಬಿಟ್ಟಿ ಅಲ್ಲೋ. ನಿಂದು ಒಂದು ಜನ್ಮನೇನು? ಏನಾಗೋಯ್ತು ಅಂತ ಇಷ್ಟೊಂದು ಗೋಳಾಡ್ತಿದ್ಯಾ ನೀನು? ಏನಾಯ್ತು ಅಂತ ಕೇಳ್ತಿದ್ದಾನ್ರಿ ಈ ನಾಚಿಕೆಟ್ಟವನು. ಅವನೊಂದ್ ಮಾತು ಕೇಳ್ರಿ ನೀವು. ಸುಮ್ಮನೆ ಅವನ್ ಹೇಳೋದ್ರಲ್ಲಿ ತಪ್ಪಿದೆ. ಅವನ್ ಕೇಳಕ್ ನಿಂಗೆ ಏನು ಅಧಿಕಾರ ಇದೆ? ವಯಸ್ಸಿಗೆ ಬಂದಿದ್ದಾನೆ, ಮದುವೆ ಮಾಡ್ಕೊಳ್ಳೋ ಹಕ್ಕಿದೆ, ಮಾಡ್ಕೊಂಡಿದ್ದಾನೆ. ಪೀಸೆ ಬರೋವರೆಗೂ ಮಕ್ಕಳು, ಆಮೇಲೆ ಅವ್ರು ಯಾರೋ ನಾವ್ ಯಾರೋ. ಅಲ್ಲಪ್ಪ, ತಿಳಿದವರಾಗಿ ಇದ್ಕೊಂಡು ನೀವು ಹಾಗೆ ಮಾತಾಡ್ತಿದ್ದೀರಲ್ಲ, ಈಗ ನಾನು ಮಾಡ್ಬಾರ್ದು ತಪ್ಪು ಏನ್ ಮಾಡ್ಬಿಟ್ಟಿದ್ದೇನೆ? ತಪ್ಪು ನೀನ್ ಮಾಡಿಲ್ಲಪ್ಪ, ತಪ್ಪು ಮಾಡಿರೋರು ನಾವು. ಮಕ್ಕಳು ಮಕ್ಕಳು ಅಂತ ಪ್ರೀತಿಯಿಂದ ಬೆಳೆಸ್ತೀವಿ ನೋಡು, ಅದೇ ನಾವು ಮಾಡಿರೋ ದೊಡ್ಡ ತಪ್ಪು. ಹೌದು, ಲೋಕದಲ್ಲಿ ಅಪ್ಪ ಅಮ್ಮನ್ಗೆ ಹೇಳ್ದೆ ಯಾರು ಮದುವೆ ಮಾಡ್ಕೊಂಡಿಲ್ವಾ? ನೀವೇ ನನಗೆ ಮದುವೆ ಮಾಡ್ಬೇಕಾಗಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿರ್ಲಿಲ್ವಾ? ಈಗ ಅದ್ ನಿಮ್ಗೆ ಉಳಿಲಿಲ್ವಾ? ಉಳಿಸ್ತೆ. ಜೀವನದಲ್ಲಿ ಹಣ ಒಂದೇನ ಮುಖ್ಯ, ಮಾನ ಮರ್ಯಾದೆ ಮುಖ್ಯ. ಅದನ್ನೆಲ್ಲ ಕಳ್ಕೊಂಡ್ಮೇಲೆ ಏನು ಉಳಿದ್ರೆ ಏನು ಹೇಳ್ರಿ ಅವನಿಗೆ. ನೋಡಿ, ಈಗ ಮಾನ ಹೋಗುವಂತ ಕೆಲಸ ಅವ್ರೇನ್ ಮಾಡ್ಬಿಟ್ಟಿದ್ದಾರೆ? ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ರಂಪ ಮಾಡ್ತಾ ಇದ್ದೀರಲ್ಲ, ನೀವು ಒಂದ್ ತಂದೆ ತಾಯಿನ? ಮುಚ್ಚಮ್ಮ ಬಾಯಿ. ಮನೆಯೊಳಗೆ ಕಾಲಿಟ್ಟು 5 ನಿಮಿಷ ಆಗಿಲ್ಲ, ಅಷ್ಟೊಳಗಡೆ ನನ್ ಮೇಲೆ ಅಧಿಕಾರ ಚಲಾಯಿಸ್ತೀಯಾ? ಎಲ್ಲ ನೀನೆ ನೋಡ್ರಿ. ಅವಳು ನನ್ನ ಮಾತಾಡ್ ಅಷ್ಟು ದೂರದಿಂದ ಬಂದಿದ್ದೀವಿ, ಪ್ರೀತಿಯಿಂದ ಮಾತಾಡ್ಸೋದ್ ಬಿಟ್ಟು ಈ ರೀತಿ ವರ್ತಿಸ್ತಿದ್ದೀರಲ್ಲ, ನಿಮ್ಗೆ ಹೃದಯ ಇದೆಯಾ? ನೋಡಿ, ಮದುವೆ ನನ್ನ ಸ್ವಂತ ವಿಷಯ, ನಾನು ಇಷ್ಟಪಟ್ಟ ಕಡೆ ಇಷ್ಟ ಬಂದಾಗ ಮಾಡ್ಕೊಂಡಿದ್ದೀನಿ. ನಿಮ್ಮನ್ನೇ ಕೇಳಿ ಮದುವೆ ಆಗ್ಬೇಕು ಅಂತ ಏನಾದ್ರು ಅಗ್ರಿಮೆಂಟ್ ಆಗಿದ್ಯಾ? ಶಂಕರ, ನಾನು ಅಷ್ಟೊತ್ತಿನಿಂದ ನೋಡ್ತಾನೆ ಇದ್ದೀನಿ. ದೊಡ್ಡವರು ಚಿಕ್ಕವರು ಮರ್ಯಾದೆ ಇಲ್ಲದೆ ಎಷ್ಟು ಮಾತಾಡ್ತಾ ಇದೀಯಾ? ನೋಡಪ್ಪ, ಆದದ್ದಾಯ್ತು, ತಪ್ಪಾಯ್ತು ಅಂತ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊ. ಮರ್ಯಾದೆಯಾಗಿ ಮನೇಲಿರೋದು ಕಲಿ. ಅಪ್ಪ, ಅಪ್ಪ, ಅಣ್ಣನ್ ಕ್ಷಮಿಸ್ಬಿಡಿ. ಈ ವಿಷಯ ದೊಡ್ಡದಾಗಿ ಒಬ್ರಿಗೊಬ್ರು ಮನಸ್ಸು ಕೆಡಿಸ್ಕೊಳೋದು ಬೇಡ. ನಾಳೆ ನನ್ ಮದ್ವೆ ಇದೆ, ನೀವೆಲ್ಲ ಬೇರೆ ಬೇರೆಯಾಗಿ ಮತ್ತೆ ನನ್ನ ಅನಾಥಳಾಗಿ ಮಾಡಬೇಡಿ. ಸೀತಾ, ಅಳ್ಬೇಡ. ಮಕ್ಕಳು ಏನೇ ತಪ್ಪು ಮಾಡಿದ್ರು ಕ್ಷಮಿಸೋ ತಂದೆ ತಾಯಿಗಳು ಕೂಡ ಇವತ್ತವನು ತಪ್ಪು ಮಾಡಿದಾನೆ ಅಂತ ನಾವು ತಪ್ಪು ಮಾಡಕ್ಕಾಗತ್ತ ಪುಟ್ಟ? ಕ್ಷಮಿಸಿದಿಲ್ಲಪ್ಪ, ನಿನಗೋಸ್ಕರ ಕ್ಷಮಿಸಿದಿಲ್ಲ. ಅದ್ಕೆ ಈ ಉಗುರು ಬಣ್ಣ ಯಾರ್ದು? ರೇಖಾದು. ನಂಗೂ ಸ್ವಲ್ಪ ಹಾಕ್ತೀಯಾ? ಬಂದೇರು. ಸೀತಾ, ರೇಖನ್ ಪಾಲಿಸ್ತಾನೆ ಅದು. ಅವಳು ಶಂಕರನ್ ಜೊತೆಗೆ ತೋಟಕ್ಕೆ ಹೋಗಿದ್ದಾಳೆ. ಅವಳು ಬಂದ ಮೇಲೆ ಒಂದು ಮಾತು ಕೇಳ್ಬಿಟ್ಟು ಹಾಕು. ಬಿಡಿ ಅತ್ತೆ, ಅದನ್ನು ಕೇಳ್ಬೇಕಾ? ಇದೇನ್ ದೊಡ್ಡ ಸಾಮ್ರಾಜ್ಯನ? ಏನೋ ಮದ್ವೆ ಆಗೋ ಹುಡುಗಿ ಆಸೆ ಪಡ್ತಾ ಇದ್ದಾಳೆ. ಕೊಡಮ್ಮ. ನೋಡಿ ಸೀತಾ, ಹಾಕೊಂಡಿದ್ಮೇಲೆ ಎಲ್ಲಿಂದ ತಗೊಂಡ್ ಬಂದಿಯೋ ಅಲ್ಲೇ ಇಟ್ಬಿಡು. ಇದೆಷ್ಟಾಗತ್ತದ್ಕೆ? ನಂಗೂ ಗೊತ್ತಿಲ್ಲಮ್ಮ. ಚೆನ್ನಾಗಿದೆ ಅಲ್ಲ? ನಿಮ್ ಕೈ ತುಂಬಾ ಚೆನ್ನಾಗಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಹಾಳು ಮಾಡ್ಬಿಟ್ರಾ? ಹೇಳ್ದೆ ಕೇಳ್ದೆ ಯಾಕೆ ತಗೊಂಡ್ರಿ? ಸಗಣಿ ಎತ್ತೋ ಕೈಗೆ ಪಾಲಿಶ್ ಬೇರೆ ಕೇಳಿ. ಬಿಡೆ, ಹೋದ್ರೆ ಹೋಯ್ತು. ಏನ್ರಿ ಹೋದ್ರೆ ಹೋಯ್ತು? ನನ್ಗೀಗ ಬೇಕಲ್ಲ, ತಂದ್ಕೊಡ್ತೀರಾ? ನೋಡಮ್ಮ, ಚಿಕ್ಕ ಹುಡುಗಿ ತಿಳಿದೇ ಮಾಡ್ಬಿಟ್ಲು, ಬೇಜಾರ್ ಮಾಡ್ಕೋಬೇಡ. ನಾನೇನ್ ಹಾಕೋಬೇಡಿ ಅಂತ ಹೇಳಿಲ್ಲ, ಕೋತಿಗಳ ಕೈಗೆ ಮಾಣಿಕ್ಯ ಕೊಟ್ಟಾಗ ಆಯ್ತಲ್ಲ ಅಂತ ಹೇಳಿದೆ. ಕಂಟ್ರಿ ಫ್ರೂಟ್ಸ್. ಲೇ, ನೀನ್ ಯಾಕೆ ಅದನ್ನ ಎತ್ಕೊಂಡೆ?
ನಿನಗ್ ಬುದ್ಧಿ ಇಲ್ವಾ ಆ? ಅವಳೇನ್ ತಪ್ಪು ಮಾಡಿದ್ರು ಅಂತ ಕೈ ಮಾಡ್ತೀಯ ನೀನು? ಬುದ್ಧಿ ಇದೆಯಾ ನಿನ್ಗೆ? ಹೋಗೋ. ಅದಕ್ಕೆ ನನ್ ಕ್ಷಮಿಸ್ಬಿಡು. ನನ್ನಿಂದ ಇಷ್ಟೆಲ್ಲ ಆಗೋಯ್ತು. ಸೀತಾ, ನೋಡಮ್ಮ, ಇದೆಲ್ಲ ಬೇಡ. ಹೋಗಮ್ಮ ನೀನ್ ಬಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನ್ ವಿಷಯ? ತಗೊಳ್ಳಿ ಸರ್, ವೆಡ್ಡಿಂಗ್ ಕಾರ್ಡು ನಂದು. ಗೊತ್ತು ರೀ, ಇನ್ನೇ ನಂದ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅದೇ ಸರ್, ಮದುವೆಗೆ ರಜಾ ಬೇಕಾಗಿತ್ತು. ಹಾಗಿದ್ರೆ ವೆಡ್ಡಿಂಗ್ ಕಾರ್ಡ್ ಹಾಕೊಟ್ರಿ, ಲೀವ್ ಲೆಟರ್ ಕೊಡಿ. ತಲೆಗೆ ಕೈ ಹಾಕ್ತಾರ ನಮ್ಮ ಮಗ. ಹುಡುಗಿ ಚೆನ್ನಾಗಿದ್ದಾಳ? ನಾನು ನೋಡಿಲ್ಲ ಸರ್. ಹುಡುಗಿನೇ ನೋಡ್ದೆ ಮದುವೆ ಆಗ್ತಾ ಇದೀರೇನ್ರಿ? ನಮ್ಮ ಅಪ್ಪ ಅಮ್ಮ ನೋಡಿ ಹುಡುಗಿ ಚೆನ್ನಾಗಿದ್ದಾಳೆ, ಮದುವೆ ಮಾಡ್ಕೊ ಅಂದ್ರು, ಒಪ್ಕೊಂಡೆ ಸರ್. ಅಷ್ಟೊಂದು ಒಳ್ಳೆ ಹುಡುಗನೇನ್ರಿ ನೀವು? ವೆರಿ ಗುಡ್. ಎಷ್ಟ್ ದಿನ ರಜಾ ಬೇಕು? 1 ವಾರ ಬೇಕು ಸರ್. 1 ವಾರನ? ಹಾ. ಬುದ್ಧಿ ಇದೆಯೇನ್ರಿ ನಿಮ್ಗೆ? 1 ವಾರದಲ್ಲಿ ಏನ್ರಿ ಮಾಡ್ತೀರಾ? 1 ತಿಂಗಳು ರಜಾ ತಗೊಳ್ರಿ. ಹೊಸದಾಗಿ ಮದ್ವೆ ಆಗ್ತಿದ್ದೀರಾ, ನಿಮ್ ಹೆಂಡತಿನ ಕರ್ಕೊಂಡು ಕುದುರೆ ಮುಖಕ್ಕೋ ಕೆಮ್ಮಣ್ಗುಂಡಿಗೋ ಹೋಗಿ ಹಾಯಾಗಿ ಇದ್ಬಿಟ್ಟು ಬನ್ನಿ. ಆಫೀಸ್ ಕೆಲಸ ವರ್ಷವೆಲ್ಲ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹ್ಮ್. ಸಾರಿ ಸರ್. ಆದ್ರೆ ಒಂದ್ ಕಂಡೀಷನ್. ಅದೇನ್ ಹೇಳಿ ಸರ್? ಮದ್ವೆಯಾಗಿ ಹನಿಮೂನ್ ಮುಗಿಸ್ಕೊಂಡು ಇಲ್ಲಿಗೆ ಬರೋವರೆಗೂ ನೀವು ಗಂಡ ಹೆಂಡತಿ ಹೇಗಾಗಿ ನಡ್ಕೊಂಡ್ರಿ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ನನ್ಗೆ ಹೇಳ್ಬೇಕು. ಸರಿ ಸರ್. ಸರ್ ಆದಷ್ಟು ಬೇಗ ನೀವೊಂದು ಮದುವೆ ಮಾಡ್ಕೊಂಡ್ಬಿಡಿ ಸರ್. ಎಕ್ಸ್ಪೀರಿಯನ್ಸ್ ಬೇಕ್ರಿ, ಅದಕ್ಕೆ ನಿಮ್ಮ ಹತ್ರ ಡೀಟೇಲ್ಸ್ ಕೇಳಿದ್ದು. ಊಟ ಅಂತೂ ಬಹಳ ಚೆನ್ನಾಗಿತ್ತು. ಬಂದವರೆಲ್ಲ ಬಹಳ ಆನಂದ ಪಟ್ಟು ಹೇಳ್ತಾರೆ. ಅಂತೂ ನಿಧಾನವೇ ಆದ್ರೂ ಶಿವಣ್ಣವ್ರಿಗೆ ಒಳ್ಳೆ ಕಡೆ ಸಂಬಂಧನೇ ಆಯ್ತು. ಹೌದು, ಹೌದು. ಏನಂತೀರಾ ನಿಂಗಪ್ಪನವ್ರೆ? ಐನೋರೆ, ಏನ್ ಶಂಕರು, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ವಿಷಯ? ಐನೋರೆ, ನಾನು ಒಂದಷ್ಟು ಓದ್ದೆ, ಎಲ್ಲಾ ಕಡೆ ಪ್ರಯತ್ನ ಪಡ್ತಾ ಇದ್ದೀನಿ, ಎಲ್ಲೂ ಕೆಲಸನೇ ಸಿಗ್ತಾ ಇಲ್ಲ. ಎಲ್ಲೋದ್ರು ಲಂಚ ಲಂಚ ಅಂತಿದ್ದಾರೆ. ಈ ಪರಿಸ್ಥಿತಿಲಿ ಹಳ್ಳಿಲಿ ಇತ್ಕೊಂಡು ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಮೈಸೂರಲ್ಲೇ ಸೆಟ್ಲ್ ಆಗಿ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ. ಮೈಸೂರಿನಲ್ಲಿ ಸಂಸಾರ ಹೂಡಿ ಅದನ್ನ ಸಾಕ್ಸೋದು ಅಂದ್ರೆ ಹುಡುಗಾಟ್ವೇ ಶಂಕರು. ತುಂಬಾ ಕಷ್ಟ ಐನೋರೆ. ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ, ಈ ವಿಷಯನೆಲ್ಲ ನಮ್ಮ ಅಪ್ಪನ ಹತ್ರ ಮಾತಾಡಿ ನನಗೆ ಪಾಲ್ ಕೊಡಿಸ್ಬಿಡಿ. ಅಯ್ಯೋ ದೇವ್ರೆ, ಯಾಕೋ ಎಲ್ಲಿಂದ ಈ ದುರ್ಬುದ್ಧಿ ಬಂತು? ಯಾರು ನಿಂಗೆ ಅವ್ರ ಆಸ್ತಿಯಲ್ಲಿ ಪಾಲ್ ಕೇಳೋಕ್ ಹೇಳ್ಕೊಟ್ರು? ನೋಡಮ್ಮ, ಯಾರೂ ನನ್ಗೆ ಹೇಳ್ಕೊಟ್ಟಿಲ್ಲ. ಹೇಳ್ಕೊಟ್ಟವ್ರ ಮಾತು ಕೇಳಕ್ ನನ್ನ ಮಗುನೂ ಅಲ್ಲ. ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕಾಗಿದೆ. ಅದಕ್ಕೆ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಶಂಕರ, ನಿನಗೇನ್ ಬೇಕಾಗಿದ್ರು ನನ್ನ ಕೇಳ್ಬೋದಾಗಿತ್ತು. ಮದುವೆ ಮನೇಲಿ ಇಷ್ಟು ಜನರ ಮುಂದೆ ನಾನು ಕೇಳಿ ಮರ್ಯಾದೆ ತೆಗಿತಾ ಇದೆಯಲ್ಲ, ನಿಂಗೆಲ್ಲೇನೋ ಕಮ್ಮಿ ಆಗಿರೋದು. ನಿನ್ ಯಾರು ಏನ್ ಹೇಳಿದ್ರು ಹೇಳೋ ಶಂಕರು. ನಾವೆಲ್ಲ ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀವಿ. ತಂದೆ ತಾಯಿ ಒಡ ಹುಟ್ಟಿದವರು, ಇವನ್ನೆಲ್ಲ ಬಿಟ್ಟು ಹೋಗಕ್ಕೆ ನಿಂಗ್ ಮನಸ್ಸು ಹೇಗ್ ಬಂತು? ಚೆನ್ನಾಗಿ ಹೇಳಿದ್ರಿ. ಅಪ್ಪ ಹಾಕಿರೋ ಆಲದ ಮರ ಇದೆ ಅಂತ ಅದಕ್ಕೆ ನೇಣ ಕೊಳಕ್ಕಾಗತ್ತಾ? ಶಂಕರು, ನೀನ್ ತುಂಬಾ ದುಡುಕ್ತಾ ಇದ್ಯಾ ಅನ್ಸುತ್ತಪ್ಪ. ರೀ ಐನೋರೆ, ನಾನ್ ನಿಮ್ಮನ್ ಕೇಳಿದ್ದು ಪಾಲ್ ಕೊಡಿಸಿ ಅಂತ, ಉಪದೇಶ ಮಾಡಿ ಅಂತ ಅಲ್ಲ. ಶಂಕರ, ಬೇಡಪ್ಪ, ನಿನ್ ನಿರ್ಧಾರ ಬದಲಾಯಿಸ್ಕೋ. ನಾವೆಲ್ಲ ಯಾವಾಗ್ಲೂ ಒಟ್ಟಿಗೆ ಬಾಳ್ಬೇಕು ಕಣೋ. ದಡ್ಡನ್ ತರ ಮಾತಾಡ್ತಿದ್ಯಲ್ಲ, ನಾನು ಇಲ್ಲಿ ಇತ್ಕೊಂಡು ಏನ್ ಮಾಡ್ಲಿ? ಯಾವನಿರ್ತಾನೆ ಈ ಹಳ್ಳಿಲಿ? ನಾನೇನ್ ಕೇಳಬಾರ್ದೇನು ಕೇಳಿಲ್ವಲ್ಲ. ನಾನು ಪಾಲ್ ಕೊಡಿ ಅಂತ ಕೇಳ್ತಿದ್ದೀನಿ. ಸಾಯೋವರೆಗೂ ನಾನು ನಿನ್ನ ಜೊತೆಲೇ ಇರಕ್ಕಾಗತ್ತಾ? ಇವತ್ತಲ್ಲ ನಾಳೆ ಬೇರೆ ಆಗ್ಲೇಬೇಕಲ್ಲ. ಅದೀಗ್ಲೇ ಆಗ್ಲಿ ಬಿಡು. ಬದುಕೋದು ಗೊತ್ತಿದ್ಯಾ ನಿನಗೆ? ಇಲ್ಲ ಕಣೋ, ಇವನಿಗೆ ಗೊತ್ತಿಲ್ಲ. ನಿನ್ ತರ ಬದುಕೋದು ಇವನಿಗೆ ಗೊತ್ತಿಲ್ಲ. ನಿನ್ನ ಮನೆ ಹಾಳು ಬತ್ತಿ ಇವನಿಗೆ ಕಳಿಸ್ಬೇಡ. ಬಯಸಿ ನಿನ್ನಂತವ್ರು ಎತ್ಕೊಂಡ್ವಿ. ನಾನು ಹುಟ್ಟಿ ನಿಮ್ ಗ್ಲಾಸ್ ಆದ್ದೇನು? ನಾನು ಹುಟ್ಟಿದ್ಮೇಲೆ ನೀವು ಶ್ರೀಮಂತರಾಗಿರೋದು. ನಮ್ ಭಾಗ ನಮ್ ಕೊಡೋಕು ಯಾಕೆ ಇಷ್ಟೊಂದು ಹೊಟ್ಟೆ ಹೊರ್ಕೋತಾ ಇದ್ದೀರಾ? ನಾನು ಕೇಳಿದ್ದು ನಮ್ ತಾತನ ಆಸ್ತಿನ. ನಿಮ್ ಆಸ್ತಿ ಯಾವ ನಾಯಿಗ್ ಬೇಕು? ನೋಡಿ, ಅವನ ಹತ್ರ ಹೆಚ್ಚು ಮಾತಾಡ್ಬೇಡಿ. ಅವನ್ ಪಾಲು ಅವನ ಮುಖಕ್ಕೆ ಬಿಸಾಕಿ. ಅವನ್ ನಮ್ ಜೊತೆಲಿ ಇರೋದೇ ಬೇಡ. ಎಲ್ಲಾದ್ರೂ ಹೋಗ್ಲಿ, ಹೇಗಾದ್ರೂ ತೊಲಗೋಗ್ಲಿ. ಶಿವಪ್ಪನವ್ರೆ, ಮನೆ ಮಕ್ಕಳು ಅಂತ ಆದ್ಮೇಲೆ ಇದು ಹೀಗೇನೆ. ಅವನು ಆಗೋದೇ ಇಲ್ಲ ಅಂತ ಅಂದ್ಮೇಲೆ ಏನ್ ಮಾಡಕ್ಕಾಗುತ್ತೆ ಹೇಳಿ? ಹೌದು ಬಾಬಾ, ಯಾವತ್ತಿದ್ರೂ ಒಂದಿನ ಬೇರೆ ಆಗ್ಲೇಬೇಕು.
ಸುಮ್ಮನೆ ನಿಮ್ಮಿಂದ ಅಂತ ಯಾಕೆ? ನಿಮ್ಮ ಭಾರ ನೀವು ಕಳ್ಕೊಳ್ಳೋದು ಒಳ್ಳೇದು. ಕ್ಷಮಿಸ್ಬೇಕು. ನಾನು ಬೇಕು ಅಂತ ಕೇಳಿದ್ದು ಆಸ್ತಿ ಹೇಳಲ್ಲ, ನನ್ನ ಮಕ್ಕಳ ಪ್ರೀತಿ. ಅದೇ ನನಗಿಲ್ಲ ಅಂದ್ಮೇಲೆ ಈ ಆಸ್ತಿ ಹೇಳಲ್ಲ ಯಾಕೆ? ಇವತ್ತ ಹಚ್ಚಿಬಿಡ್ತೀನಿ, ಈಗಲೇ ಹಚ್ಚಿಬಿಡ್ತೀನಿ. ನನಗೆ ಸಂತೋಷನ. ಆದ್ರೆ ಒಂದು ಮಾತು, ನನ್ನ ಮಗಳ ಸೀತಾಗೆ ಆಸ್ತಿಲಿ ಒಂದು ಪಾಲು ಕೊಡ್ಬೇಕು. ಯಾಕೆ? ಅವಳೇ ನಮ್ ಜೊತೆ ಹುಟ್ಟುದ್ಲಾ? ಇದಕ್ ನಾನು ಒಪ್ಪೋದಿಲ್ಲ. ಎಲ್ಲೋ ಬಿದ್ದಿದ್ದವಳನ್ನ ತಂದ್ ಸಾಕ್ ಮದುವೆ ಮಾಡಿಲ್ವಾ? ಬಿಡಿಪ್ಪ, ಅಪ್ಪ ನಿಮ್ದಮ್ಮಯ್ಯ. ಅಪ್ಪ ಅಪ್ಪ, ನನಗೆ ಯಾಕಪ್ಪ ಪಾಲು? ಅದನ್ನು ಅಣ್ಣಂದರಿಗೆ ಕೊಟ್ಬಿಡಿ. ಅವ್ರ ಪ್ರೀತಿ ವಾತ್ಸಲ್ಯ ನನಗ್ ಸಿಕ್ಕಿದ್ರೆ ಆ ಪಾಲೇ ನನಗ್ ದೊಡ್ಡದಪ್ಪ. ಮಾವ, ನಿಮ್ಮ ಮಗಳು ಸೀತಾನ ಚೆನ್ನಾಗಿ ಸಾಕಷ್ಟು ಶಕ್ತಿನ ಆ ದೇವ್ರು ನನಗೆ ಕೊಟ್ಟಿದ್ದಾನೆ. ನಾನು ಅವಳನ್ನ ಸಾಕ್ತೀನಿ. ನನಗೆ ಈ ಆಸ್ತಿ ಪಾಸ್ತಿ ಯಾವುದು ಬೇಕಾಗಿಲ್ಲ. ಶಿವಪ್ಪನವ್ರೆ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮನ್ನೇ ಮರ್ತು ಬಿಟ್ರಲ್ಲ. ಮುಂದೆ ನಿಮ್ ಜೀವನ ಹೇಗೆ? ನ್ಯಾಯದ ಪ್ರಕಾರ ನೀವು ಗಂಡ ಹೆಂಡತಿರಿಬ್ಬರಿಗೂ ಒಂದ್ ಪಾಲ್ ಬರಲೇಬೇಕು. ಏನು ಬೇಡಿ, ನಾಗಣ್ಣ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾನೆ. ಹಾಗಾದ್ರೆ ಇಬ್ಬರು ಮಕ್ಕಳಿಗೂ ತೋಟ, ಮನೆ, ಹಣ, ಒಡವೆ ಎಲ್ಲ 2 ಭಾಗ ಮಾಡ್ಬಿಡಿ. ತೋಟದಲ್ಲಿ ಪಾಲ್ ತಗೊಂಡ್ ನಾನೇನ್ ವ್ಯವಸಾಯ ಮಾಡಲ್ಲ. ತೋಟ ಮನೆ ಅಣ್ಣನ್ಗೆ ಇರ್ಲಿ, ಹಣ ಒಡವೆನೆಲ್ಲ ನನಗ್ ಕೊಟ್ಬಿಡಿ. ಏನಪ್ಪ ನಾಗರಾಜು, ಇದ್ ನಿನ್ಗೆ ಒಪ್ಕೆನಾ? ನೀವೇನ್ ತೀರ್ಮಾನ ತಗೋತೀರೋ ಅದಕ್ಕೆ ನಾನು ಒಪ್ಕೋತೀನಿ. ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡು ಮನಸ್ಸು ಕೆಡ್ಸ್ಕೊತೀರಾ. ನೀವ್ ಈ ತರ ನೊಂದ್ಕೊಳ್ಳೋದ್ರಿಂದ ಬೇರೆ ಬೇರೆ ಆಗಿರೋ ಮನೆ ಬಂದಾಗ್ಬಿಡ್ತೇನ್ರಿ. ಮನೆ ಬೇರೆ ಆದ್ರೂ ಪರವಾಗಿಲ್ಲ ಗೌರಿ, ಆದ್ರೆ ನಮ್ಮ ಮಕ್ಕಳು ನಮ್ಮನ್ನೇ ಬೇರೆ ಮಾಡ್ಬಿಟ್ರಲ್ಲ. ಮಾಡಿ ಹತ್ತಿದ್ಮೇಲೆ ಏಣಿಯಿಂದ ಏನ್ ಪ್ರಯೋಜನ? ಅದಕ್ಕೆ ಒತ್ತು ಜಾಡಿಸ್ಬಿಟ್ಟಿದ್ದಾರೆ. ನಂದು ತಂದು ಮಕ್ಕಳು ಮರಿ, ಪ್ರೀತಿ ವಾತ್ಸಲ್ಯ ಎಲ್ಲ ಬರೀ ಭ್ರಮೆ. ಗೌರಿ, ಮಕ್ಕಳು ಬೇಕು ಅಂತ ಕಂಡು ದೇವರಿಗೆ ಹರಕೆ ಹೊತ್ತಿದ್ವಿ. ನೋಡ್ತೀಯಾ, ಆ ಮಕ್ಕಳು ನಮಗ್ ಕೊಡೋ ಬೆಲೆನ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ಬಿಟ್ರು. ನಾವ್ ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀವೋ ಅವರಿಂದಲೇ ಹೆಚ್ಚಾಗಿ ನೋವಾಗುತ್ತಂತೆ. ಬಿಡಿ, ಈ ಲೋಕದಲ್ಲಿ ಇದೇನು ಹೊಸ್ತಲ್ಲ. ಎಷ್ಟೋ ಜನ ಹೆತ್ತೋರು ಅನ್ಭಿಸ್ತಾರೆ. ಆ ದೇವ್ರು ಈಗ ನಮ್ಮ ಪಾಲು ಕೊಟ್ಟಿದ್ದಾನೆ, ನಾವು ಅನುಭವಿಸೋಣ. ನೋಡ್ರಿ, ನೀವು ಇದನ್ನ ಹೆಚ್ಚಾಗಿ ಮನಸ್ಸಿಗೆ ಹಚ್ಕೋಬೇಡಿ, ನಿಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಇವ್ರು ನಮ್ಮ ಮನಸ್ಸಿಗೆ ಬರೀ ನೋವು ಕೊಡಲಿಲ್ಲ ಗೌರಿ, ಹೆಚ್ಚೆಚ್ಚಕ್ಕೂ ಕಾಪಾಡ್ಕೊಂಡು ಬಂದ ಘನತೆ, ಗೌರವ ಎಲ್ಲ ಬೀದಿ ಪಾಲು ಮಾಡ್ಬಿಟ್ರು. ನಿಮ್ಮಮ್ಮ ನನ್ನನ್ನ ಕೈಲಾಗ್ದವನು ಅಂತ ತಿಳ್ಕೊಂಡಿದ್ದಾರೆ. ನಾನು ಮನಸ್ಸು ಮಾಡಿದ್ರೆ ಏನ್ ಮಾಡಕ್ಕೂ ಇಂಜರಿಯೋದಿಲ್ಲ. ನೋಡು, ಈಗ ನಾನು ಅವ್ರಿಗಿಂತ ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ? ಎಲ್ಲ ಆಗೋದು ಒಳ್ಳೇದಕ್ಕೆ. ಅವತ್ತು ನಮ್ಮಮ್ಮ ಹಾಗೆ ಮಾತಾಡದೆ ಇದ್ದಿದ್ರೆ ನಾವಿಬ್ರು ಮದ್ವೆ ಆಗ್ತಿದ್ವಾ? ನೀವು ಇಂಥ ಮನೆ ಮಾಡಕ್ಕಾಗ್ತಿತ್ತ? ಎಲ್ಲ ನಾನ್ ಮಾಡಿದ್ ತಾನೆ, ನಿಮ್ಮಮ್ಮ ಏನ್ ಕೊಡ್ಲಿಲ್ವಲ್ಲ. ಈಗ ಅವ್ರು ನಮ್ಮನ್ನ ನಾವಿರೋ ಲೆವೆಲ್ನ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ರೇಖಾ, ಅಮ್ಮ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀರಾ ಅಳಿಂದ್ರೆ? ನೋಡಿ, ಕಾಣ್ತಾ ಇಲ್ವಾ? ನನ್ ಕ್ಷಮಿಸ್ಬಿಡಿ ಶಂಕರ್, ನಾನು ನಿಮ್ ಬಗ್ಗೆ ತಿಳ್ಕೊಂಡದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಂಗೀಗ ಅರ್ಥವಾಗ್ತಾ ಇದೆ, ನನ್ನ ಮಗಳಿಗೋಸ್ಕರ ನೀವೇನ್ ಬೇಕಾದ್ರೂ ತ್ಯಾಗ ಮಾಡ್ತೀರಾ ಅಂತ. ಈ ಸಂತೋಷದಲ್ಲಿ ನಾನು ನಿಮ್ಗೊಂದು ಪ್ರೆಸೆಂಟ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಏನಮ್ಮ ಅದು? ಏನ್ ಹೇಳು? ಏನು? ಕಾರ್. ಕಾರ? ಓಹ್, ಥ್ಯಾಂಕ್ ಯು ಮಾ. ಸೀತಾ, ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಚೇಚೆ, ಹಾಗೇನಿಲ್ಲ. ನೀನು ಈ ವಿಷಯದಲ್ಲಿ ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ. ದೊಡ್ಡವ್ರು ಹೇಳಿಲ್ವ ಸೀತಾ, ಹುಡ್ತಾ ಹುಡ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ. ಅವ್ರು ಎಷ್ಟೇ ಅನ್ಯೋನ್ಯವಾಗಿದ್ರು
ಒಂದಲ್ಲ ಒಂದಿನ ಬೇರೆ ಆಗ್ಲೇಬೇಕು. ಸೀತಾ, ನೀನ್ ಯಾವುದಕ್ಕೂ ಯೋಚನೆ ಮಾಡಬೇಡ. ಜೀವನದಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ, ನಾನು ನಿನ್ನ ಹೂತರ ನೋಡ್ಕೋತೀನಿ. ಸರಿ ಹೋಯ್ತು. ಲೇ, ನಾನು ಇಷ್ಟು ಮಾತಾಡ್ತಿದ್ರು ನೀನು ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ? ಅಮ್ಮನವ್ರು ಸ್ವಲ್ಪ ನಗಿ ಆ ನೀನು ಹಿಂಗೆ ನಗ್ಲಿಲ್ಲ ನಾನು ಏನ್ ಮಾಡ್ತೀನಿ ಗೊತ್ತಾ? ಆಯ್ತು.